ಕೊಂದಿದ್ದು ಸಾಲದೆಂಬಂತೆ ಸಮಾಧಿ ಧ್ವಂಸಗೊಳಿಸಿ ವಿಕೃತಿ. ಜೈಲಿನಲ್ಲಿರುವ ತನ್ನ ಸ್ನೇಹಿತನಿಗಾಗಿ ಸಮಾಧಿ ಧ್ವಂಸ ಮಾಡಿದ ಅಪ್ರಾಪ್ತ. ಮಕ್ಕಳು ಅಪ್ರಾಪ್ತರನ್ನ ಮುಗ್ಧರು ಎಂದು ಸಮಾಜ ಭಾವಿಸುತ್ತದೆ. ಸಣ್ಣ ಪ್ರಾಯದಲ್ಲೇ ಮತಾಂಧತೆ ಬೆಳೆಸಿಕೊಂಡು ಸಮಾಜಘಾತುಕರಾಗಿ ಯಾವ ಮಕ್ಕಳು ಬೆಳೀಬಾರದು. ಆದರೆ ಶಿವಮೊಗ್ಗದಲ್ಲಿ ನಡೆದಂತಹ ಒಂದು ಕೊಲೆ ಮತ್ತು ನಂತರದ ಬೆಳವಣಿಗೆಗಳು ಸಭ್ಯ ಸಮಾಜವನ್ನು ಬೆಚ್ಚಿ ಬೀಳಿಸಿದೆ. ಶಿವಮೊಗ್ಗ ಸಮಾಜದ ಸೂಳೆಬೈಲು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಸಂಕೇತ್ ಎಂಬಾತನನ್ನ ಒಂದೇ ಕೋಮಿನ 5 ಅಪ್ರಾಪ್ತ ಬಾಲಕರು ಹಲ್ಲೆ ನಡೆಸಿ ಹೊರಗೈದಿದ್ರು. ಮೃತ ಸಂಕೇತ್ನ ಅಂತ್ಯಕ್ರಿಯೆಯನ್ನ ಗುಡ್ಡೆಮರಡಿಯ ಹಿಂದೂ ರುದ್ರಭೂಮಿಯಲ್ಲಿ ನೆರವೇರಿಸಿದ್ರು. ಪೋಷಕರು ಮಗನ ನೆನಪಿಗಾಗಿ ಸಮಾಧಿ ನಿರ್ಮಿಸಿದ್ರು. ಅದಾಗಿ ಕೆಲ ದಿನಗಳಲ್ಲೇ ಸಂಕೇತ ಸಮಾಧಿಯನ್ನು ಧ್ವಂಸಗೊಳಿಸಲಾಗಿತ್ತು. ಸಮಾಧಿಯನ್ನ ಕಲ್ಲಿನಿಂದ ಜಜ್ಜಿದ್ದಲ್ಲದೆ ಗ್ರಾನೈಟ್ಗಳನ್ನ ಒಡೆದು ಹಾಕಲಾಗಿತ್ತು. ಈ ಬಗ್ಗೆ ಕುಟುಂಬ ಪೊಲೀಸ್ ಠಾಣೆಗೆ ದೂರು ನೀಡಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇದೀಗ ಮತ್ತೊಬ್ಬ ಅಪ್ರಾಪ್ತನನ್ನ ಬಂಧಿಸಿದ್ದಾರೆ. ಕ್ಷುಲ್ಲಕ ಕಾರಣಗಳಿಗಾಗಿ ಸಂಕೇತನನ್ನ ಕೊಲೆಗೈದು ಜೈಲು ಸೇರಿದ್ದಂತಹ ಆರೋಪಿಗಳ ಅಪ್ರಾಪ್ತ ಸ್ನೇಹಿತನೇ ಸಂಕೇತನ ಸಮಾಧಿಯನ್ನ ಧ್ವಂಸಗೊಳಿಸಿರುವುದು ಪೊಲೀಸ್ ತನಿಖೆಯಲ್ಲಿ ದೃಢವಾಗಿದೆ. ಒಂದು ಕೊಲೆ, ಅದರ ನಂತರ ಆತನ ಸಮಾಧಿಯ ಧ್ವಂಸ, ಎಲ್ಲ ಪ್ರಕರಣಗಳಲ್ಲೂ ಕೂಡ ಭಾಗಿಯಾದವರು ಒಂದೇ ಕೋಮಿನ ಅಪ್ರಾಪ್ತರು. ಇವೆಲ್ಲ ಕೇವಲ ಒಂದು ಸುದ್ದಿ ಅಂಶಗಳಲ್ಲ, ಇದರ ಹಿಂದಿರುವಂತಹ ಮಾನಸಿಕತೆ ಅಪಾಯಕಾರಿಯಾದದ್ದು. ಮೀಸೆ ಚಿಗುರದ ಪ್ರಾಯದಲ್ಲೇ ಕೊಲೆ, ರಿವೆಂಜ್ ಇದನ್ನೆಲ್ಲ ಬುಡ ಸಮೇತ ಕಿತ್ತು ಹಾಕದೆ ಹೋದರೆ ಇಂತಹ ಅಪ್ರಾಪ್ತ ಕ್ರಿಮಿಕೀಟಗಳು ಮುಂದೆ ಸಮಾಜಘಾತುಕರಾಗಿ ಬೆಳೆಯುವುದು ಸ್ಪಷ್ಟವಾದಂತಹ ವಿಷಯ.